ಚಾಯ್ ಚಾಯ್ ಚಾಯ್, ಬಿಸಿ ಬಿಸಿ ಚಾಯ್. ಅತ್ಯಾರ ಚಾಯ್ ತಗೋರಿ. ಇದೇನ್ ಬಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್? ಚಾಯ್ 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 ಅಂತ ಒದ್ರಕೊಂಡ್ ಬರ್ತಾ ಇದೆಯಾ? ಅತ್ಯಾರಿ, ನನಗಿದನ್ನ ಧರ್ಮಣ್ಣವ್ರೇ ಹೇಳ್ಕೊಟ್ಟಿದ್ದು. ನೀವು ಮಾತಾಡ್ತಾ ಇರುವಾಗ ನಾನೇನಾದ್ರೂ ಬರಂಗಿದ್ರೆ ಸೂಚನೆ ಕೊಟ್ಟೆ ಬರ್ಬೇಕು ಅಂತ. ಯಾಕಂದ್ರ ಅತ್ತಿಗ್ ಡೀಪ್ ಆಗಿ ಮೀಟಿಂಗ್ ನಡೀತಿರ್ತದಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಚಾಯ್ 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 ಅಂತ ಹೇಳ್ಕೊಂಡ್ ಬಂದ್ನಲ್ರಿ, ಸೂಚನೆ ಕೊಟ್ಟಂಗತ್ತಲ್ರಿ. ಅಲ್ರಿ ಧರ್ಮಣ್ಣವ್ರ, ಕರೆಕ್ಟ್ ಅಲ್ರಿ? ರಾತ್ರಿ ನಾ ಕುಡ್ದಾಗ ಬ್ಯಾರೇನ ಅನ್ಸಾಕತ್ತಿದ್ಲಲ್ಲಕ್ಕೆ, ನಾಟಕ ಗಿಟ್ಕ ಏನಾರ ಮಾಡಾಕತ್ತಿದ್ಲನ? ನಾ ನೋಡ್ದಾಗ ತಲ್ದುಂಬ ಅಷ್ಟಾಗಿತ್ತು. ಮತ್ ನೋಡಿದ್ರೆ ಒಮ್ಮೆ ಪ್ರತ್ಯಕ್ಷ ಆಗ್ಬಿಟ್ಲು. ಏನೋ ನಡೆಸ್ಲಿಕ್ಕತ್ತಾಳಿಕೆ. ತಗೋರಿ ಅತ್ತರ ಚಾಯ್. ಅಲ್ಲಿಡ. ತಗೋರಿ. ಹಾ, ಅತ್ಯಾರ, ಸುಹಾಸಿನಿ ಪೂಜೆಗೆ ಬಾಗ್ನ ಕೊಡೋದು ಹತ್ರ ಬಂದೇ ಬಿಡ್ತೀರಿ. ನನ್ ಗುಡಿಗೆ ಹೋಗಿ ಕೈ ಕೊಟ್ ಬರ್ಲೇನ್ರಿ? ನೀನ್ ಗುಡಿಗಾದ್ರೂ ಹೋಗು, ಕಾಡಿಗಾದ್ರೂ ಹೋಗು. ಮೊದ್ಲೇ ನನ್ ತಲೆ ಬಿಸಿ ಆಗೈತಿ, ಮತ್ತೆ ನನ್ ತಲೆ ಬಿಸಿ ಮಾಡ್ಬೇಡ. ಅತ್ಯಾರ, ನಿಮಗ್ ತಲೆ ಬಿಸಿ ಏನ್ರಿ? ಹಾ, ಕಾಯಿಸಿರೋ ಹರಳೆಣ್ಣೆ ಐತ್ರಿ, ಅದನ್ ಹಾಕ್ಲೇನ್ರಿ? ನಿಮ್ ತಲೆ ತಂಪಾಗ್ತೈತ್ರಿ. ಏ ಹೊಂಡ. ಸರಿ ಬಿಡ್ರಿ, ಆತು, ನಾನ್ ಬರ್ತೀನಿ. ಅದೇನು ಅಂತ ಇವಳನ್ನ ಕಟ್ಕೊಂಡ್ಯೋ? ಬೀದಿಯಲ್ಲಿ ಹೋಗೋ ಮಾರಿನ ಕಟ್ಕೊಂಡು ಮನೆಗ್ ತಂದಿಟ್ಟಿದಿ. ಆ ವಿಕ್ರಾಂತ್ ತಲೆನೋವುಕ್ಕಿಂತ ನಿನ್ ಹೆಂಡತಿ ತಲೆನೋವೇ ಜಾಸ್ತಿ ಆಕೈತಿ. ಧರ್ಮಣ್ಣ, ಆ ವಿಕ್ರಾಂತ್ ಕೇಸ್ ಏನಾಯ್ತು ಅಂತ ಸ್ವಲ್ಪ ನೋಡ. ಆಯ್ತು ಅವರ, ಹೊಲದಲ್ಲಿ ಹೆಗ್ನಗಳು ಜಾಲಾಡ್ದಂಗ ವಿಕ್ರಾಂತ್ ಜಾತ್ಕನ ಜಾಲಾಡ್ತೀನಿ. ಜಾಲಾಡ ಜಾಲಾಡ. ಎಲ್ಲಿಟ್ಟಿರ್ಬೋದು ಇವ್ರು ಈ ಡೈರಿನ? ಈ ಡೈರಿ ಸಿಗ್ತಾ ಇಲ್ವಲ್ಲ? ಅದಿದ್ದಿದ್ರ ವಿಕ್ರಾಂತ್ ಸಾಹೇಬ್ರು ನಿರಪರಾಧಿ ಅಂತ ಗೊತ್ತಾಗೋದು. ಎಲ್ಲೋಯ್ತು ಪ್ರಜ್ಞಾ ಮೇಡಮ್ ಅವರು ಬರ್ದಿರೋ ಡೈರಿ? ಎಲ್ಲಿ ಅಂತ ಹುಡ್ಕೋದು? ಪ್ಲೀಸ್, ನನಗ್ ಡಿಸ್ಟರ್ಬ್ ಮಾಡಬೇಡ. ಅಜ್ಜಿ ಹೇಳುದನ್ನ ಕೇಳಿಸ್ಕೊಂಡೆ. ನೀನ್ ರಾತ್ರಿ ನಿದ್ದೆನೆ ಮಾಡಿಲ್ವಂತ. ನಿನ್ನೆ ರಾತ್ರಿ ಎಲ್ಲ ಅಪ್ಪ ಬಂದಿಲ್ಲ, ಅದಕ್ಕೆ ನಾನ್ ನಿದ್ದೆ ಮಾಡಿಲ್ಲ. ಇವಾಗ ನಿನಗ್ ನಿದ್ದೆ ಬರ್ತಾ ಇದ್ಯಾ? ಬಂದ್ರೆ ಮನೆಗ್ ಹೋಗು. ನೋ, ಅಪ್ಪ ಬೇಕು ನನ್ಗೆ. ಪ್ಲೀಸ್, ಹಿಂಗಿರ್ಬೇಡ ಕಣೋ, ನನಗ್ ಬೋರ್ ಆಗುತ್ತೆ. ಅಪ್ಪ ಇಲ್ದಿದ್ರೆ ನನಗ್ ಬೋರ್ ಆಗುತ್ತೆ. ನಾನು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಗೊತ್ತಾ? ಯಾಕೆ? ಅಮ್ಮ ನನ್ನ ರಾತ್ರಿ ತುಂಬಾ ಲೇಟ್ ಆಗಿ ಬಂದ್ರು. ಲೇಟ್ ಆದ್ರೂ ನಿಮ್ಮಮ್ಮ ಬಂದಿದ್ದಾರೆ, ಆದ್ರೆ ನಮ್ಮ ಅಪ್ಪ ಬದಲೇ ಇಲ್ಲ. ನಾನು ಒಂದು ಉಪಾಯ ಹೇಳ್ತೀನಿ, ಹಂಗ್ ಮಾಡ್ತೀಯಾ? ಅಪ್ಪ ಬರ್ತಾರೆ. ಏನ್ ಹೇಳು? ನಂಗೆ ತಾತ ಹೇಳ್ಕೊಟ್ಟಿದ್ದು.
ಅದು ನಿಂಗೆ ಪಾಸ್ ಮಾಡ್ತೀನಿ. ಸರಿ, ಕಣ್ ಮುಚ್ಕೊಂಡು ಕೈ ಮುಗ್ದು ಜೈ ಶ್ರೀರಾಮ್ ಅಂತ ಇರು. ಅಪ್ಪ ಮನೆಗ್ ಬರ್ತಾರೆ. ಹೌದಾ? ಅಪ್ಪ ಬರ್ತಾರಾ? ಹಾಗೆ ಮಾಡ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಾಹೇಬ್ರ 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 ಎಲ್ಲಿ ಹೋದ್ರಿ ಇವರು? ಸಾಹೇಬ್ರ 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 ಇಲ್ಲಿ ಯಾಕೆ ಕೂತೀರಿ? ಏನಾಯ್ತು? ಒಳಗ್ ಬರ್ರಿ. ಅಲ್ಲ, ಇಲ್ಲಿ ಬೇಡ, ಒಳಗ್ ಬರ್ರಿ. ಬರ್ರಿ ಒಳಗ. ಬರ್ರಿ ಬರ್ರಿ ಒಳಗ್ ಬರ್ರಿ. ಅಲ್ಲ ಏನಾಯ್ತು? ಯಾಕೆ ಈ ರೀತಿ ಕರ್ಕೊಂಡ್ ಬಂದ್ರಿ? ಸಾಹೇಬ್ರ, ನೀವು ಜಳಕ ಮಾಡ್ಲಿಕ್ಕೆ ಹೋದಾಗ ನಮ್ ಕಡೆ ಮನುಷ್ಯ ಒಂದು ಖತರ್ನಾಕ್ ವಿಷಯ ತಿಳಿಸಿ ಹೋಗ್ಯಾನ. ಏನ್ ವಿಷಯ? ಪೊಲೀಸರು ಕಾಣೆಯಾಗಿರೋ ನಿಮ್ಮನ್ನ ಹುಡ್ಕೋದು ಬರೋಬ್ಬರಿ. ಅದ್ರ ಊರು ತುಂಬೆಲ್ಲ ಊರಿನ ಗಡಿ ಭಾಗದೊಳಗ ಆ ಭೀಮಾಂಬಿಕೆ ಕಡೆ ಹುಡುಗರು ಗಸ್ತು ಹೊಡಿಲಿಕತ್ತಾರಂತ. ಯಾಕಂತೆ? ನಿಮ್ಮನ್ನ ಕಂಡು ಕೂಡ್ಲೆ ನಿಮ್ಮನ್ನ ಆ ಕ್ಷಣನೇ ಹಿಡಿದು ಪೊಲೀಸರಿಗೆ ಒಪ್ಪಿಸ್ಲಿಕ್ಕೆ. ನಾನೆಲ್ಲೂ ಕಾಣಿಸ್ದೇ ಇರೋದ್ ನೋಡಿ ಆ ಭೀಮಾಂಬಿಕಾಗೆ ಟೆನ್ಷನ್ ಶುರು ಆಗೋಗಿರುತ್ತೆ. ಎಲ್ಲಿ ನಾನು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತೀನೋ ಅಂತ ಭಯ ಆಗಿರುತ್ತೆ ಅವಳಿಗೆ. ಮತ್ತ ವಿಷಯ ಹೀಗಿರುವಾಗ ನೀವು ಹೊರಗೆಲ್ಲೂ ಕಾಣಿಸ್ಕೋಕೂಡ್ದು. ಏನೇ ಆದ್ರೂ ಮಾಧವಿಯವ್ರನ್ನ ಇಲ್ಲಿ ಈ ರೀತಿ ಕರ್ಸ್ಕೋಬಾರ್ದಾಗಿತ್ತು. ಇದೊಂದು ರೀತಿ ಬಿಸಿ ತುಪ್ಪ ಇದ್ದ ಹಾಗೆ. ಅಲ್ಲ, ಭೀಮಾಂಬಿಕಾ ವಿಷಯಗಳು ಏನೇ ಆಗಿದ್ರು ಕೂಡ ನನ್ನನ್ನು ಭೇಟಿಯಾಗಿ ತಿಳಿಸ್ಬೋದಿತ್ತಲ್ಲ. ಸಾಹೇಬ್ರ, ನಿಮ್ಮನ್ನ ಅಪಹರಿಸೋ ಉದ್ದೇಶ ನಮಗಿರ್ಲಿಲ್ಲ. ಅದರ ಪರಿಸ್ಥಿತಿ ನಮ್ಮ ಕೈ ಮೀರಿತ್ತು ಸಾಹೇಬ್ರ. ನಾವು ನಿಮ್ಮನ್ನ ಅಪಹರಣ ಮಾಡದೇ ಇದ್ರ ನಿಮ್ಮ ಪ್ರಾಣಕ್ಕ ಸಂಚಕಾರ ಇತ್ತು. ಅಲ್ಲ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸಾಹೇಬ್ರ, ಕಾನೂನ್ ಪ್ರಕಾರ ನೀವೇನ್ ಮಾಡ್ಬೇಕೋ ಅದನ್ನ ಯೋಚನೆ ಮಾಡ್ತೀರಿ ಸಾಹೇಬ್ರ. ನಾನು ಶಾಲೆ ಹತ್ರ ಹೋಗಿ ನಿಮ್ಮ ತೇಜುನ್ನ, ನಿಮ್ಮ ಮನೆ ಹತ್ರ ಹೋಗಿ ನಿಮ್ಮ ತಾಯಿಯವ್ರನ್ನ ಭೇಟಿ ಮಾಡಿ ಬರ್ತೀನಿ. ದಯವಿಟ್ಟು ನೀವು ಹೊರಗೆ ಹೋಗ್ಬ್ಯಾಡ್ರಿ ಸಾಹೇಬ್ರ. ಖಂಡಿತವಾಗಿಯೂ ನೀವು ಸುಳಿ ಒಳಗ ಸಿಗ್ತೀರಿ.